ನಮಸ್ಕಾರ ಎಲ್ಲರಿಗೂ. ಹಿರಿಯರ ಅನುಭವ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅನುಭವ ಹಿರಿಯರ ಅನುಭವಗಳಿಂದ ಕಲಿಯೋದು ತುಂಬಾ ಇದೆ. ಅದಕ್ಕೋಸ್ಕರ ನಮ್ಮ ಜೊತೆ ಇರೋದು ಇವತ್ತು ಒಬ್ಬ ಹಿರಿಯ ನಾಗರಿಕ, ನಮ್ಮ ಭಾರತದ ನಾಗರಿಕ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮ್ಮ ಜೊತೆ ಇರೋದು ಅಮಾವಾಸ್ಯಣ್ಣ ತಾತ. ನಮಸ್ಕಾರ ತಾತ. ನಮಸ್ಕಾರ ನಮಸ್ಕಾರ. Hey, I've seen this one. This is a classic. ವೆಲ್ಕಮ್ ಟು ಇಂಟರ್ವ್ಯೂ. ಆಯ್ತು ನಮಸ್ಕಾರ. ಸೊ ತಾತ, ನಿಮ್ಗೆ ಎಷ್ಟು ವರ್ಷ? ನನಗೆ 75 ವರ್ಷ ಆಯ್ತು. 75 ವರ್ಷ. ಸೊ ಈಗಿನ ಕಾಲದಲ್ಲಿ 60 ವರ್ಷ 55 ವರ್ಷಕ್ಕೆ ಎಲ್ಲ ಸತ್ತೋಗ್ತಾರೆ. ಬಟ್ ನಮ್ಮ ಶಕ್ತಿ ನಮ್ಮ ಇದಕ್ಕೆ ಯಾರು ಅಂತ ಇಲ್ಲ ಬಿಡು. ಇಲ್ಲ ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್ ಇಲ್ಲ ನಮ್ಮ ವಯಸ್ಸಿನಲ್ಲಿ ಯಾರು ಇಲ್ಲ ಕಣ. ಅದು ನೀವು ಬದುಕಿರೋದಕ್ಕೆ ಏನು ಸೀಕ್ರೆಟ್ ಅಂತ? ಬದುಕಿರು ಅಂದ್ರೆ ನಾವು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಕೆಲಸ ಆ ಥರ ಕೆಲಸ ಕೊಟ್ಟವ್ರೆ ದೇವರು, ಆ ಥರ ಮಾಡ್ಕೊಂಡಿದ್ವಿ ಕಣ. ಅಚ್ಚುಕಟ್ಟಾಗಿ ಊಟ ಚೆನ್ನಾಗಿ ತಿಂತೀವಿ, ಆರಾಮಿರ್ತೀವಿ, ಕೆಲಸ ಮಾಡ್ತೀವಿ, ಆರಾಮಿರ್ತೀವಿ ಕಣ. ಬ್ಯಾಡ್ ಹ್ಯಾಬಿಟ್ಸ್ ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ ಬ್ಯಾಡ್ ಹ್ಯಾಬಿಟ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive. ನಿಜ ಹೇಳ್ತೀಯಪ್ಪ, ಅದಕ್ಕೆ ಬೇಜಾರಾಗೋದು. ಇರೋದ ನಿಧಾನಕ್ಕೆ ಮಾಡಿಬಿಟ್ಟು ಈಗ ತಾತ ತುಂಬಾ ವರ್ಷಗಳಿಂದ ಮರ ಕೊಯ್ತಾ ಬರ್ತಿದೆ. ಅಂಡ್ ನಾವು ಮರ ಕೊಯ್ಯೋದನ್ನು ಸಹ ವಿಡಿಯೋ ಮಾಡಿ ಹಾಕಿದೀವಿ. ಜೊತೆ ನಿಮ್ಮ ಜರ್ನಿ ಮರ ಕೊಯ್ಯೋದು ಎಷ್ಟು ವರ್ಷದಿಂದ ಮರ ಕೊಯ್ಯೋಕೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಜರ್ನಿ ಮರ ಕೊಯ್ಯೋದು? ಜರ್ನಿ ಹೇಳ್ತೀನಿ ಕೇಳು. ನಾನು ಮರ ಕೊಯ್ಯೋದ್ರಿಂದ ಹಿಡಿದು, ಕಾಯಿ ಸುಳಿಯೋದ್ರಿಂದ ಹಿಡಿದು, ಕೊಬ್ಬರಿ ಸುಳಿಯೋದ್ರಿಂದ ಹಿಡಿದು 20 ವರ್ಷದಿಂದ ನಂದು ಎಲ್ಲ ಗ್ಯಾರಂಟಿ. ಆದ್ದರಿಂದ ನಾನು ಕೆಲಸ ಮಾಡಿರೋನು. ಅವತ್ತೇ ಮಾಡ್ತಾರೆ. ನಾವು ಎಷ್ಟು ಕೆಲಸ ಮಾಡಿದ್ದೀವಿ ಅಂತಂದರೆ ಇವತ್ತು ಯಾರು ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು ಮಾಡೋಕ್ಕಾಗಲ್ಲ. ಇವತ್ತು ಮಾಡೋಕ್ಕಾಗಲ್ಲ ಅಂತ ಅನ್ಬೋದು. ಅವತ್ತಿಂದ ಮಾಡಿದ್ದೀವಿ, ಮಾಡಿ ಉಳಿಸ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಹೇಳೋದು. ಓಕೆ ತಾತ, ನಿಮಗೆ ಮರ ಕೂತಿದ್ರಲ್ಲ, ಸೊ ಅದು ನಿಮಗೆ ಆ ಥರ ಅನುಭವ ಇಷ್ಟ ಆಗೋದು ಅದೆಲ್ಲ? ಅವೆಲ್ಲ ನಮ್ಗೆ ಇಷ್ಟ. ಅವು ಭಾರಿ ಮರ ಕೊಯ್ಯೋದು ಅಂದರೆ ಮನೆ ಕಟ್ಬೇಕಾದ್ರೆ ಅವಕ್ಕೆಲ್ಲ ಕಂಟಿ ತೀರು ಇವೆಲ್ಲ ಗುಂಡಿ ಒಳಗೆ ಕೊಯ್ತಿದ್ದ ನಾವಾಗ. ಅಲ್ಲಲ್ಲಿ ಗುಂಡಿ ಮಾಡ್ಕೊ ಕೊಯ್ಯುವಾಗ ಆಗ ನಿಲ್ಲಿಲ್ಲ. ಆಗ ಗರ್ಗಸನೆ ಫುಲ್. ಇದು ಈ ಗರ್ಸ ಅಲ್ಲ, ಇನ್ನೊಂದು ಗರ್ಸ ಇತ್ತು, ಇತ್ತು. ಅದನ್ನ ಮಾಡಿವಿ ನಾವಾಗ ಕೆಲಸ. ಭಾರಿ ಸ್ಮೂತಾಗಿ ಕೆಲಸ ಮಾಡಿವ. ಆದರೆ ಆಗ ಅವತ್ತು ಮಾಡ್ತಾರೆ ಊಟ ತಿಂಡಿ ಭಾರಿ ಕ್ಲೀನು. ಬಟ್ ಇವತ್ತಿನ ಕಾಲದಲ್ಲಿ ಏನು, ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಏನು ಊಟ ತಿಂಡಿ ಡಿಫ್ರೆನ್ಸ್ ಅಂತ? ಡಿಫ್ರೆನ್ಸ್ ಅಂತಂದ್ರೆ ಇದ್ರಲ್ಲಿ ಏನೈತೆ ಅಂತಂದ್ರೆ, ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ.
ಅವ್ರು ಏನಿದ್ರು 25-30 ಅನೌನ್ಸ್ ಮಾಡಿ. ಇದು ಗೊಬ್ಬರ ಬತ್ ನೋಡು, ಗೊಬ್ಬರದಿಂದವ ಈಗ ಒಂದು ಸಾರು ಮಾಡಿದ್ರೆ ಅದಕ್ಕೆ ಎಣ್ಣೆ ಬಿಡ್ತಾರಲ್ಲ, ಆ ಎಣ್ಣೆಲಿ ಏನ್ ರುಚಿ ಇಲ್ಲ. ಅವತ್ತು ಒಂಚೂರು ಬೆಣ್ಣೆ ಹಾಕಿದ್ರೆ ಬೆಣ್ಣೆ ರುಚಿ ಇತ್ತು. ಇವತ್ತಿನಲ್ಲಿ ಎಲ್ಲ ಫರ್ಟಿಲೈಸರ್ ಏನು ಗೊಬ್ಬರ ಯೂಸ್ ಮಾಡ್ಕೊಂಡು ಕೆಮಿಕಲ್ ಇದು ಇದ್ರಲ್ಲಿ ಏನು ಮಗ ಎಂತ ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ. ಅದರಿಂದ ಆರಾಂಶ ಈಗಿಲ್ಲ ಹೇಳಲ್ಲ. ಅಂದ್ರೆ ನಾವೇ ನೋಡ್ತಾ ಇರ್ಬೋದು, ಈಗ ಒಂದ್ ಕೋಸ್ ಹಾಕಿದ್ರು ಆಗಿರ್ಬೋದು, ಒಂದ್ ಗೆಡ್ಡೆ ಹಾಕಿದ್ರು ಔಷಧಿ ಹೊಡಿತಾರ. ಆಗ ಇವತ್ತು ಸೊಸೆ ನೆಟ್ಟರೆ ಕೋಸಿ ಸೊಸೆ ನೆಟ್ಟರೆ ಇವತ್ತು ಅದು ಕೋಸ್ ಬರೋರಿಗೆ ಔಷಧಿ ಹೊಡಿಬೇಕು. ಇವತ್ತು ಅವತ್ತು ಕೋಸೇ ಇಲ್ಲ ಅವತ್ತಿನ ಕಾಲಕ್ಕೆ ಕೋಸ ಇಲ್ಲ. ಏನಂದ್ರೆ ಇವತ್ತಿನ ಯುವಕರಲ್ಲಿ ಪೇಷನ್ಸ್ ಕಮ್ಮಿ. ಪೇಷನ್ಸ್ ಅಂದ್ರೆ ತಾಳ್ಮೆ ಮತ್ತೆ ಸಹನೆ ಎಲ್ಲ ಕಮ್ಮಿ. ನೀವ ನೋಡ್ತಾ ಇರ್ತೀರ, ಅದಕ್ಕೆ ನಾವು ನೋಡ್ತಾ ಇರ್ತೀವಲ್ಲ, ಅವಾಗ ತಾಳ್ಮೆ ಕಡಿಮೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರ? ಓಕೆ, ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ? ಅಂತವ್ರಿಗೆ ಏನ್ ಹೇಳ್ಬೇಕು ಅಂತ ಅಂದ್ರೆ, ಉದಾಹರಣೆ ಅಂತ ಅಂದ್ರೆ ಯಾವ್ದಾರ ಒಂದು ಸೂತು ಮಾತು ಕತೆ ಯಾವ್ದಾರ ಒಂದು ಉದಾಹರಣೆ ಹೇಳ್ಬೇಕು. ಸುಮ್ಮನೆ ಮಾತಾಡ್ತೀಯ ಹೋಗಿ ಏನು ಮಾತಾಡಂಗಿಲ್ಲ ಅವತ್ತವ. ಅವ್ರು ನಮ್ಮನ್ನೇ ತಗೋತಾರೆ. ಮಾತಾಡಂಗಿಲ್ಲ ಕಣಪ್ಪ. ಹಂಗಾಯ್ತವಿ. ಓಕೆ, ನಿಮ್ಮ ಅನುಭವಗಳಿಂದ ಏನಾರ ನಿಮ್ಮ ಲೈಫಲ್ಲಿ ಯಾವ್ದಾರ ಒಂದು ದೊಡ್ಡ ಅನುಭವ ಯಾವ್ದಾರ ಇದೆಯಾ ಹೇಳೋಕೆ? ಅಂದ್ರೆ ಏನು ಹಾರರ್ ಅಂದ್ರೆ ಒಂಥರ ಭಯಾನಕ? ಅದೇನಲ್ಲ ಭಯ ನಮಗೆ. ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಅಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಅಣ್ಣ ನಮಸ್ಕಾರ ಅಣ್ಣ, ಹಿಂಗ್ ಸೈಡಿಗೆ ನಿಂತ್ಕೊಂಡು ಕೈ ಕಟ್ಕೊಂಡು ಕಾಲು ನಿಂತ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ. ಬಿಡ ಏನಂದ್ರೆ ಮಾತನ್ನು ಆಪವಣ್ಣ ಚೆನ್ನಾಗಿರ್ಬೇಕು, ಸ್ಮೂತ್ ಇರ್ಬೇಕು. ಉದಾಹರಣೆಲಿ ಒಬ್ರಿಗೊಬ್ರು ಜಗಳ ಆಡಬಾರ್ದು. ನಾವು ಯಾವ್ದಾರ ಒಂದು ಕೆಲಸ ಮಾಡಿಕೊಡ್ಬೇಕು, ಅದು ಒಂದು ಉದಾಹರಣೆ ಇರ್ತದೆ ಅದಕ್ಕೆ. ಓಕೆ, ಅಣ್ಣ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ, ಏನಂತೀರ? ಓಕೆ ವೀಕ್ಷಕರೇ, ಇದಾಯಿತು, ಕೇಳಿದ್ರಲ್ಲ ನಮ್ಮ ತಾತನಿಂದ ಅನುಭವ. ಇವರು ತುಂಬ ಎಕ್ಸ್ಪೀರಿಯನ್ಸ್ ಪರ್ಸನ್. ಹೇಳಿದ್ದಾರೆ ನಿಮ್ಮ ಮುಂದೆ, ನಾನು ಎಷ್ಟು ಅಸಾಧ್ಯ ಅಷ್ಟು ಕ್ವಶನ್ಸ್ ಕೇಳಿದ್ದೀನಿ. ಮತ್ತೆ ಈಗ ನೀವು ಬೀಡಿ ಎಣ್ಣೆ ಏನು ಸೇರಲ್ವಾ? ಬೀಡಿ ಎಣ್ಣೆ ಕುಡಿಯಲ್ವಾ? ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ? ಆ ಥರ ಅನಿಸುತ್ತೆ ಏನಾದ್ರು? ಅದೆಲ್ಲ ಮಾಮೂಲು ಬಿಡಿ, ಮಾಡ್ತೀವಿ. ಯಾಕೆಂದರೆ ಕೆಲಸ ಮಾಡಿದ್ರೆ ಮಾತ್ರ. ಕೆಲಸ ಇಲ್ದಾಗ ಅವೆಲ್ಲ ಬೇಡಿ ಅವೆಲ್ಲ ಮಾಡೋಕೆ ಹೋಗಲ್ಲ. ಆದರೆ ನಮ್ಮನೆ ಕೆಲಸ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ. ಮಾಡ್ಕೊಂಬಿಟ್ರು ಆಗ ಒಂದು ಸ್ವಲ್ಪ ಬೇಜಾರಾದಾಗ ಒಂದು ಬೀಡಿ ಕುಡಿತೀವಿ ಅಷ್ಟೇ. ಒಂದು ಬೀಡಿ ಕುಡಿತೀವಿ, ಕುಡಿದ್ಬಿಟ್ಟು ಆರಾಮಿರ್ತೀವಿ ಅಷ್ಟೇ. ಆಮೇಲೆ ತಿಂಡಿ ತಿಂದಾಗ ಒಂದು ಬೀಡಿ ಕುಡಿತೀವಿ. ಬೀಡಿ ಕುಡಿಯೋದ್ರೆ ಸೇರೋದು. ಓ ಬೀಡಿ ಕುಡಿತೀವಿ. ಓಕೆ, ಥ್ಯಾಂಕ್ ಯು ದಾದಾ. ಥ್ಯಾಂಕ್ ಯು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ. ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.